ಕಣ್ಣರು ವನಿತೆಯಲ ಚೆಲುವಿಕೆಯ ಮೋಡಿಗೆ ಓ ಬೆರಗಾದ ಅಮ್ಮಮ್ಮ ಆಶ್ಚರ್ಯ ಪರಮಾಶ್ಚರ್ಯ. ಬೇಟೆಗೋಸ್ಕರವಾಗಿ ಈ ಪ್ರದೇಶಕ್ಕೆ ಬಂದವರು ನಾನು. ಬೇಟೆಯನ್ನು ಪೂರೈಸಿ ದೇಹದ ಆಯಾಸವನ್ನು ನೀಗಿಕೊಳ್ಳುವುದಕ್ಕೋಸ್ಕರವಾಗಿ ಯಮುನೆಯ ಶೀತಲ ಜಲದಲ್ಲಿ ಮಿಂದು ಉಲ್ಲಾಸವನ್ನು ಹೊಂದಬೇಕು ಎನ್ನುವ ಆಶಯದಿಂದ ಮುಂದುವರಿದು ನದಿಯ ತಡಿಗೆ ಬಂದರೆ ಏನೊಂದು ವಿಶಿಷ್ಟವಾದಂತಹ ಸುಗಂಧ, ಮನೋಹರವಾಗಿದೆ, ಹೃದಯಹಾರಿಯಾಗಿದೆ. ಇಂತಹ ಸುಗಂಧವು ಈವರೆಗೆ ನಾವು ಅನುಭವಿಸಿದ್ದಿಲ್ಲ. ಹೂವಿನ ಪರಿಮಳವನ್ನು ನೋಡಬೇಕು, ಅನ್ಯತ್ರ ಏನೋ ಇರಬೇಕು ಎಂದನ್ನಿಸುತ್ತದೆ. ಅಂದ ಮೇಲೆ ಬೀಸುತ್ತಿರುವಂತಹ ಈ ಪರಿಮಳವನ್ನೇ ಗುರಿಯಾಗಿಸಿಕೊಂಡು ಹಾದಿಯಾಗಿಸಿಕೊಂಡು ಮುಂದುವರಿದು ನೋಡುತ್ತೇನೆ. ಅಮಮ ಅಮಮ ಪರಮಾಶ್ಚರ್ಯ ಪರಮಾಶ್ಚರ್ಯ. ಕನ್ಯೆಯೊಬ್ಬಳ ದೇಹಗಂಧ ಹುಯ್ದು ಎನ್ನುವುದು ನನಗೆ ಇಲ್ಲಿಗೆ ಬರುವಾಗ ಸ್ಪಷ್ಟವಾಯಿತು. ಈ ದೇಹಗಂಧದಿಂದಾಗಿ, ಈ ತನುಗಂಧದಿಂದಾಗಿ ನನ್ನ ಮನಸ್ಸೇ ಸೂರ್ಯಗೊಂಡಿದೆ ಎಂದಾದರೆ ಅವಳು ಯಾರೆಂದು ತಿಳಿದುಕೊಳ್ಳಬೇಕು, ಅವಳಲ್ಲಿ ಒಂದೆರಡು ಮಾತಾಡಬೇಕು. ಓಹೋ, ನೀನು ದೋಣಿ ಏರಿಸುವವಳ? ಹೌದು. ನೀನು ದೋಣಿ, ನಾನು ದೋಣಿ ಅಲ್ಲ. ಹಾಗಲ್ಲ, ಏರಿಸಿ ತಿಂದತ್ತ ದಾಟಿಸುವವು. ಹೌದು. ಏರಿಕೊಳ್ಳಿ ಮತ್ತೆ. ನಾನು ಹೇಳಿದ್ದು ಸರಿಯಾಗಿ. ಇಲ್ಲಿಗೆ ಬರುವಾಗ ಕೆಲವರಿಗೆ ಇರ್ತದೆ ಏನು, ಇತ್ತಲಿಂದ ಅತ್ತಕ್ಕೆ ಹೋಗಬೇಕು ಅಂತ. ಹೌದು. ಅವರ ಮನಸ್ಸಿನಲ್ಲಿರುವುದನ್ನು ಈಡೇರಿಸಿ ಕೊಡ್ತೀನಿ. ಹೌದು. ನಾನು ಒಂದು ಮನಸ್ಸಿಟ್ಟು ಬಂದವನು, ಆದರೆ ನಾನು ಈಚೆಯಿಂದ ಆಚೆಗೆ ಹೋಗಬೇಕು. ಹಾಗಾದ್ರೆ ಏರಿಕೊಳ್ಳಿ ದೋಣಿಯನ್ನು. ದೋಣಿಯಲ್ಲಿ ಅಲ್ಲ, ದೋಣಿ ನಡೆಸುವವಳಲ್ಲಿ. ಹೌದಾ? ಹೌದಪ್ಪ. ಹೇಗೆ? ಯಾಕೆಂದ್ರೆ ಈ ಪ್ರದೇಶಕ್ಕೆ ಬರುವಾಗ ವಿಶಿಷ್ಟವಾದಂತಹ ಒಂದು ಸುಗಂಧವು ನನ್ನ ನಾಸಿಕಕ್ಕೆ ಅಡಸಿತು. ಇಂತಹ ಪರಿಮಳವನ್ನು ನಾವು ಕಂಡುದಿಲ್ಲ, ಕೇಳಿದ್ದಿಲ್ಲ. ಏನಿರಬಹುದು? ತರ್ಕಿಸುತ್ತಾ ಅದನ್ನೇ ಹುಡುಕುತ್ತಾ ಬಂದರೆ ನಿನ್ನ ತನುಗಂಧವಿದು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ನೋಡ್ತೇನೆ,
ಪರವಾಗಿಲ್ಲ. ಯಾವುದು? ರೂಪ ಹಾ 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 ಮೆತ್ತುವಲ್ಲಿ ಮೆತ್ತಿ ಕೆತ್ತುವಲ್ಲಿ ಕೆತ್ತಿ ಹಾ ವಿಧಾತನು ಸ್ವರೂಪಿಯಾಗಿ ಹಾ. ನಿನ್ನನ್ನು ಸೃಷ್ಟಿಸಿದ್ದವನು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಹೌದಾ? ಒಂದು ಸಾಮಾನ್ಯ ಭಾಷೆಯಲ್ಲಿ ಹೇಳುವುದಿದ್ದರೆ ಹಾ ಕಾಮದೇವನ ಸತ್ಯಾದಂತಹ ಸತ್ಯ ಚೆಲುವಿಕೆಗೆ ಹಾ. ಬಹಳ ವ್ಯತ್ಯಾಸ ಇದೆ. ಹೌದಾ? ಹೌದಪ್ಪ. ಹೀಗೆ ತೂಗಿ ನೋಡಿದರೆ ರತಿಯ ತಕ್ಕಡಿ ಸ್ವಲ್ಪ ಮೇಲೆ ಹೋಗಿತ್ತು, ಹಾ ನಿನ್ನ ತಕ್ಕಡಿ ಸ್ವಲ್ಪ ಕೆಳಗೆ ಇಳಿದಿತ್ತು. ಹಾ 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 ಅಂದ್ರೆ ಅಷ್ಟು ತೂಕ ಉಂಟು ಅಂತ. ಹಾ ಹಾ. ಅಂತಹ ನಿನ್ನನ್ನು ನಾನೀ ಕಾಲದಲ್ಲಿ ಕೇಳುವುದು, ಏನು? ನೀನು ಯಾರು? ಹಾ ನಿನ್ನ ಮೈಯಿಂದ ಹೊರತಕ್ಕಂತಹ ಈ ತನುಗಂಧ ಯಾವ ಕಾರಣದಿಂದಾಗಿ, ಹಾ ಅಥವಾ ಇದೇನು ವಿಶೇಷ ಹಾ. ಹೇಳ್ಬೋದಾ? ಧಾರಾಳವಾಗಿ. ಎನ್ನ ಪಿತ ಓ ಚೈತ್ಯವಾದು ಹೌದಯ್ಯ. ಎನ್ನ ಪಿತ ಉಚ್ಚೈತವನು ಪ್ರೇಮದಿ ಗಾಲಿಯೋ ಏನು ಏನು? ನನ್ನ ಪ್ರೇಮದಿ ಗಾಲಿಯೋ ಅದೇ ಎನ್ನುವುದು ಸತ್ಯವಲಿಯ ಹೇಮ ಎನ್ನುವುದು ಸತ್ಯವಲಿಯ ಏನು ಯೋಜನ ಗೌರಿಯು ಯೋಜನ ಗೌರಿಯೋ ಓ ಎನ್ನ ಪಿತ ಉಚ್ಚೈತವನು ನಾನು ಆಲೋಚನೆ ಮಾಡಿದ್ದು ಹೀಗೆ, ಹೇಗೆ? ಇವತ್ತೇನಾದ್ರೂ ಒಂದು ಹಾ, ವ್ಯವಸ್ಥೆ ಆದೀತು ಯಾವುದಕ್ಕೆ? ಖರ್ಚಿಗೆ. ಹಾಗೋ ಹಾ ವೆಚ್ಚಕ್ಕೆ ಬೇಕಾದ ಧನ ಯಾವುದು? ನೀವು ದೋಣಿಯಲ್ಲಿ ಕುಳಿತುಕೊಂಡ್ರೆ ಮಾತ್ರ ನಮ್ಗೆ ನಾವು ಇಚ್ಛೆ ಮಾಡಿದೆವು ಎಂದಾದ್ರೆ ಎಷ್ಟು ಕೊಡಬಹುದು. ಹೌದು. ನಾವು ದೋಣಿ ಏರಿಯೂ ಕೊಟ್ಟೆವು, ಹಾ. ದೋಣಿ ಏರದೆಯೂ ಕೊಟ್ಟೆವು. ಹೌದಪ್ಪ. ಹೌದಪ್ಪ. ನಿಮ್ಮನ್ನು ಕಾಣುವಾಗ ಹಾಗೆ ಆಗ ಆಲೋಚನೆ ಮಾಡೋದಕ್ಕೆ ಸಾಧ್ಯ ಉಂಟು ಎಲ್ಲರಿಗೂ. ಹಾ, ಆದ್ರೆ ನೀವು ದೋಣಿಯೇ ಇರ್ಲಿಲ್ಲ. ಇಲ್ಲ. ನನ್ನ ಪರಿಚಯವನ್ನು ಕೇಳ್ತಾ ಇದ್ದೀರಿ. ಹೌದು. ಆದ್ರೆ ಕೆಲವರಲ್ಲಿ ಪರಿಚಯ ಹೇಳ್ಬಾರ್ದು ಅಂತ ಕ್ರಮ ಉಂಟು. ಕೆಲವರಲ್ಲಿ ಹೇಳುವ. ನಮ್ಮ ಅಪ್ಪ ಹೇಳಿಕೊಟ್ಟಿದ್ದಾರೆ. ಹಾ, ಹಾ. ಸಂಸ್ಕಾರವನ್ನು ನಮ್ಮ ಅಪ್ಪ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಹೌದು. ಆದ್ರೆ ಹಾ. ನಿಮ್ಮನ್ನು ಕಾಣುವಾಗ ಹಾ. ಕೇಳೋಣ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಉಂಟು. ಅಷ್ಟುಂಟಲ್ಲ? ಹೌದಪ್ಪ. ಹಾಗಾದ್ರೆ ಕೇಳೋಣ. ಹಾಗಾದ್ರೆ ಹೇಳ್ತೇನೆ ಕೇಳಿ. ಏನು? ಇದು ಓ ಅಲ್ಲಿ ಕಾಣ್ತಲ್ಲ ಹೊಳೆ ಆಚೆ, ಆಚೆ ಹಾ, ಅಲ್ಲಿ ಕೆಲವಾರು ಸಣ್ಣ 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 ಗುಡಿಸಲು, ಹೌದು. ಅದು ಅಂಬಿಗರದ್ದು, ಕಷ್ಟರದ್ದು. ಹೌದಲ್ಲ? ಹಾ. ಗೊತ್ತಿದೆ. ಆದ್ರೆ ಅದು ನಡುವಿನಲ್ಲಿ ಹೌದು. ಸ್ವಲ್ಪ ದೊಡ್ಡದಾದ ಒಂದು ಗುಡಿಸಲು ಕಾಣ್ತಾ ಉಂಟಾ? ಹೇಳುವುದಿದ್ರೆ ಒಂದು ಮಾಳಿಗೆ ಮನೆ ಅಂತ ಹೇಳಬಹುದು. ಹೌದು. ಗುಡಿಸಲು ಅಂತ ಹೇಳಬೇಡ. ಹಾ. ಪ್ರತಿಯೊಬ್ಬನಿಗೂ ಅವನವನ ಮನೆ ಅರಮನೆ. ಅರಮನೆ. ಹೌದು. ಅದು ಆ ಅರಮನೆ ಯಾರದ್ದು? ಅದು ನಮ್ಮದೇ. ಓಹೋ. ಹೌದು. ಎಲ್ಲರದ್ದು ಗುಡಿಸಲು ಅಂದ್ರೆ ಚಿಕ್ಕದಾಗಿತ್ತು, ಹಾ. ಅದೊಂದು ಹಿರಿದಾಗಿದೆ ಅಂದ್ರೆ ಹಾ. ಏನದಕ್ಕೆ ಮಹತ್ವ? ನಮ್ಮ ಅಪ್ಪನದ್ದು. ಅಂದ್ರೆ ಅಂಬಿಗರಿಗೆ ಒಡೆಯ. ಅಕ್ಕ, ಹೌದು. ನಾನು ತರ್ಕಿಸಿದೆ. ಹಾ. ಅವರಲ್ಲ ಅಷ್ಟರಲ್ಲಿ ಹಾ. ಏನೋ ಒಂದಿರಬೇಕು. ಹೌದು. ಅಂಬಿಗರ ಒಡೆಯನ ಮಗಳು ನಾನು. ಮಗಳು ನೀನು. ಹೌದು. ಹಾ, ಹಾ. ರಾಜರಾಜ ಕಂದರ ಅಂತ ಅವ್ರ ಹೆಸರು. ಹೌದೌದು, ಗೊತ್ತು. ಅವರ ಮಗಳು ನಾನು. ಹಾ, ಒಬ್ಬಳೇ ಮಗಳು ನಾನು. ಒಬ್ಬಳೆ. ಹೌದಪ್ಪ. ಬಹಳ ಒಳ್ಳೆ. ನನ್ನನ್ನ ನಮ್ಮ ಅಪ್ಪ ಪ್ರೀತಿ ಕರೀದೇ ಗೊತ್ತುಂಟಾ? ಏನು ಹೆಸರು? ಕಾಳಿ ಅಂದಾಡಿ. ಹಾ? ಹೌದು. ಮಮತೆಯಿಂದ ಕರೆಯುದು. ಒಂದೊಂದು ಹೆಸರು ಇಡ್ತಾರೆ. ಅದಕ್ಕೆ ಇಂಥದಕ್ಕೆ ಅದು ಬೇಕಿತ್ತ. ಅವರು ಪ್ರೀತಿಯಿಂದ ಕರೆಯುದು ನನಗೆ ಹಾಗೆ. ನಿನ್ನನ್ನು ಹಾ? ಹಾಲಿನಲ್ಲಿ ಕೈ ತೊಳೆದು ಹಾ? ಮುಟ್ಟಬೇಕು ಹೌದಾ? ಅಂತ ಹಾ? ಮೈವರ್ಣ ಉಳ್ಳವಳು ನೀನು. ಹಾ? ನಿನ್ನನ್ನು ಕಾಳಿ ಅಂತ ಮತ್ತೆ ಕೆಲವು ಮಕ್ಕಳಿಗೆ ಹಾಗೆ ಕರೆಯುದಿಲ್ವಾ? ಅವ್ರ ಹೆಸರು ಉದ್ದವಾಗಿರ್ತದೆ. ಒಂದು ಕರೆಯುದು ಒಂದುಂಟು. ಹಾ. ಯಾಕೆ? ಹಾ. ದೃಷ್ಟಿ ಬೀಳಬಾರದು ಅಂತೇಳಿ ಹಾ. ಹೆಸರಿನಲ್ಲಿ ಒಂದು ಕುಹಕವನ್ನು ಇಡುದು. ಹೌದು. ಸುಪುಷ್ಟವಾಗಿರುವವನಿಗೆ ಗುಂಡಣ್ಣ ಅಂತ ಹೇಳುದು. ಹೌದು. ಯಾಕೆ? ಹಾ. ಅದೊಂದು ದೃಷ್ಟಿ ಹೋಗ್ಲಿಕ್ಕೆ. ಹಾ. ಮತ್ತೆ ನಿಜವಾದ ಹೆಸರು ಬೇರೆ ಇರ್ತದೆ. ಹೌದು. ನನಗೆ ಅನ್ನಿಸ್ತದೆ ಹಾ. ಆ ರೀತಿಯಲ್ಲೇ ನಿನ್ನನ್ನು ಕಾಳಿ ಅಂತ ಇಟ್ಟದ್ದು. ಹೌದು. ನಿಜವಾಗಿ ಬೇರೆ ಏನಾದ್ರು ಒಂದು ಹೆಸರು ಇರ್ಲೇಬೇಕು. ಖಂಡಿತವಾಗ್ಲೂ ಇರ್ಲೇಬೇಕು. ಹಾ. ಖಂಡಿತವಾಗ್ಲೂ ಉಂಟು. ಅಕ್ಕ. ಅದಕ್ಕೆ ಸರಿಯಾದದ್ದೇ. ಹಾ. ಅದೊಂದು ಹೆಸರಲ್ಲ ನನಗೆ. ಏನ್ ಹೆಸರು? ನನ್ನನ್ನು ನಿಮಗೆ ಏನು ಪರಿಮಳ ಬಂತಲ್ಲ, ಹೌದು. ಅದಕ್ಕೂ ಒಂದು ಕಾರಣ ಉಂಟು. ನಾನು ಯೋಜನಗಂಧಿ. ಹಾಗೆ ಬೇಕು. ನಾನು ಇಲ್ಲಿ ಕುಳಿತ್ರೆ ಹಾ. ಯೋಜನ ಪರ್ಯಂತ ನನ್ನ ತನುಗಂಧ
ನಾನು ಇರುವಲ್ಲಿಗೆ ಮಾತ್ರ ಪರಿಮಳ ಅಲ್ಲ, ನನ್ನ ಹಿಂದೆ ಯೋಜನಾಂತರದವರೆಗೆ ಅದು ಪಸರಿಸುತ್ತದೆ. ಒಳ್ಳೇದು ಒಳ್ಳೇದು ಒಳ್ಳೇದು. ಒಂದು ವಿಶೇಷ ಅದು, ಅಂತದ್ದು ಈ ಪೂರ್ವದಲ್ಲಿ ನಾವು ನೋಡಿದ್ದಿಲ್ಲ, ಕೇಳಿದ್ದೂ ಇಲ್ಲ. ಆಗಲಿ, ಅದ್ಯಾವುದು? ಸತ್ಯವತಿ. ಇದ್ದು ಹೆಚ್ಚಿನ ಅಂಶ ನಿನ್ನನ್ನು ತೊಟ್ಟಿಲಿನಲ್ಲಿ ಇರಿಸುವ ಹಾಗಿಟ್ಟ ಹೆಸರಿದೆ. ಹಾಗೆ ನಾನು ಇಲ್ಲಿ ಏನ್ ಮಾಡುದು ಈಗ? ಏನ್ ಮಾಡುದು? ಇಲ್ಲಿ ಬಂದವರನ್ನೆಲ್ಲ ದಡದ ಸೆಳೆದೇರಿಸುವ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ. ಇದು ಮೊದಲು ನಮ್ಮ ಅಪ್ಪ ಮಾಡ್ತಾ ಇದ್ರು. ಈಗ ಹೇಗಿದ್ದಾರೆ? ಅಪ್ಪನಿಗೆ ವಯಸ್ಸಾಗಿದೆ, ಈಗ ದುಡಿಮೆ ಆಗುದಿಲ್ಲ. ಗಂಡು ಮಕ್ಕಳು ಬೇರೆ ಇಲ್ಲ, ಹಾಗಾಗಿ ನಾನು ಆಗುತ್ತೇನೆ ಮಾಡ್ತಾ ಇದ್ದೇನೆ. ಸರಿ ಸರಿ, ಆಯ್ತಲ್ಲ ಪರಿಚಯ. ಅಪ್ಪನಿಗೆ ಮಗನಾಗಿ ಅವನ ರಕ್ಷೆಯನ್ನು ನೀನು ಮಾಡ್ತಾ ಇದ್ದೀನಿ. ಹೌದು. ಈಗ ನಿನಗೆ ಒಂದು ಸಂಶಯ ಇರ್ಬೋದು, ಇಷ್ಟೆಲ್ಲ ನನ್ನನ್ನು ಜಾಲಾಡಿಸಿ ಕೇಳಿದ್ರಲ್ಲ, ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಿಮ್ಮ ಪರಿಚಯ ಕೇಳಬೇಕು ಅಂತ ಆಸೆ ಉಂಟಪ್ಪ. ಯಾವುದು? ಅವಮಾನ ಜನಸುತ್ತೇನಿಲ್ಲ, ಅವಮಾನ ಜನಸುತ್ತೇನಿಲ್ಲ, ಅನುಪಮ ಸುಗಂಧವು ಮನದಲ್ಲಿ ರವಿದು ಆಶಯ ಮುಟ್ಟಿಸುವುದಿಲ್ಲ, ರವಿದು ಆಶಯ ಮುಟ್ಟಿಸುವುದಿಲ್ಲ, ರಮಣಿ ಮರಿಪೆಯ ಪುದದಲ್ಲಿ ಮಮದಾಶದ ಸುದ್ದೆಯನ್ನು ಅನುಪಮ ಸುಗಂಧವು ಮನದಲ್ಲಿ ರವಿದುವಾಗಿ. ಅಮ್ಮಮ್ಮ ಅಮ್ಮಮ್ಮ, ಏನು? ದಾಸರಾಜ ಸುದ್ದ ನೀನು. ಹೌದು. ಆಗಲಿ, ಅಪ್ಪನ ವೃದ್ಧಾಪ್ಯದ ಕಾಲಕ್ಕೆ ಗಂಡು ಮಕ್ಕಳಿಲ್ಲದಿದ್ದರೇನಂತೆ, ಹೆಣ್ಣೆ ಗಂಡು ಹೋಗಿ ಅಪ್ಪನಿಗೆ ರಕ್ಷೆಯನ್ನು ಮಾಡುತ್ತಿದ್ದೀಯಲ್ಲ, ಮೆಚ್ಚಿದೆ ಮೆಚ್ಚಿದೆ. ಹೌದಾ? ನಿನ್ನ ಹೃದಯ ಶ್ರೀಮಂತಿಕೆ, ಹಾಗೆ ನಿನ್ನ ತನುಗಂಧವನ್ನು ನಾನು ಮೆಚ್ಚಿದವನಿದ್ದೇನೆ. ಹೌದೇ? ನಾನು ಮೆಚ್ಚಿದೆ ಅಂತ ಹೇಳುವುದಲ್ಲ, ಅದು ನನ್ನನ್ನು ಮರಳು ಮಾಡಿದೆ. ಹೌದಾ? ಹೌದಪ್ಪ, ಆ ತನುಗಂಧಕ್ಕೆ ಮಾರು ಹೋದಂತಹ ನಾನು ನಿನ್ನನ್ನು ಕೂಡಬೇಕು, ನಿನ್ನನ್ನು ನನ್ನವಳಾಗಿಸಿಕೊಳ್ಳಬೇಕು, ನಿನ್ನನ್ನು ನಾನು ವರಿಸಬೇಕು ಹೌದಾ? ಎನ್ನುವವರೆಗೆ ತೀರ್ಮಾನಕ್ಕೆ ಬಂದಿದ್ದೇನೆ. ಹೇಗೆ ನನ್ನನ್ನು ವರಿಸುತ್ತೀಯೋ, ನನ್ನ ಮಡದಿಯಾಗಿ ಬರುತ್ತೀಯೋ, ಹೆದರಿಕೆ ಆಗಿರ್ಬೇಕು ನಿನಗೆ. ತಂದೆಯಾಗಿ ಎಳೆಯನು ಭೂಮಿ ಮುಂದುವರಿಯುವುದು ನನ್ನದು, ತಂದೆಯಕ್ಕೆ ಎಳೆಯನು ಭೂಮಿ ಮುಂದುವರಿಯುವುದು ನನ್ನದು, ಬಂದು ಬಿಡಲಿ ಕೇಳು ಜನರು ಹೊಟ್ಟೆಸುವ ನಿಮಗಪ್ಪುದು, ತಂದೆಯಕ್ಕೆ ಎಳೆಯನು ಭೂಮಿ ಮುಂದುವರಿಯುವುದು ನನ್ನದು. ಗಾಬರಿ ಆಗಬೇಡ, ಇಷ್ಟು ಕೇಳಿದ್ರೆ ಪರಿಚಯ ಮಾತ್ರ ಹೇಳಿಲ್ಲ ನನಗೆ. ಅದು ಗುಟ್ಟಲ್ಲ, ಅದು ಈ ವಿಷಯದ ಒತ್ತಡದಲ್ಲಿ ಇದನ್ನು ಹೇಳುವುದಕ್ಕೆ ಹಿಂದೆ ಉಳಿಯಿತು, ಹೌದಾ? ಅದೇ ಮುಂದೆ ಬಂತು. ಹೌದು. ನಿಜವಾಗಿ ಏನು ಬಲ್ಲೆಯ, ಇದೆಲ್ಲವೂ ನಮ್ಮ ಆಳ್ವಿಕೆಗೆ ಒಳಪಟ್ಟಂತಹ ಪ್ರದೇಶ, ಹೌದಾ? ನಾಡು ಕಾಡು. ನಾವು ಚಕ್ರವರ್ತಿಗಳು, ಹಸ್ತಿನೇ ನಮ್ಮ ರಾಜಧಾನಿ, ಶಂತನು ಎಂಬುದಾಗಿ ನನ್ನ ಹೆಸರು. ಹೌದಾ? ವನ ಪ್ರದೇಶಕ್ಕೆ ಬಂದಿದ್ದೆ ಬೇಟೆಗೋಸುಗ. ಮೀಯಲು ಬರುವಾಗ ತನುಗಂಧವು ನನ್ನನ್ನು ಆಕರ್ಷಿಸಿತು, ಇನ್ನೊಂದು ಕರೆದೆ, ಮಾತನಾಡಿಸಿದೆ, ನನ್ನ ಮನದ ಅನಿಸಿಕೆಯನ್ನು ನಿನ್ನಲ್ಲಿ ನಿವೇದಿಸಿದ್ದೇನೆ. ಹೇಗೆ ಒಪ್ಪಿಕೊಳ್ತೀಯ? ಆದ್ರೆ ಓ, ನಾನು ಹೆಣ್ಣಲ್ವಾ? ರಾಣಿಯಾಗಬಹುದು ನೀನು, ನಮ್ಮ ಅರಮನೆಯಲ್ಲಿ ಸುಖದ ಜೀವನವನ್ನು ಮಾಡಬಹುದು. ಹೇಗೆ? ಆದ್ರೆ ನೀವೇನು ನೇರವಾಗಿ ಹೇಳಿದ್ದೀರಿ. ಹೌದು. ಆದ್ರೆ ನೇರವಾಗಿ ಹೇಳುವಂತ ಸ್ವಾತಂತ್ರ್ಯ ಹೆಣ್ಣು ಮಕ್ಕಳಿಗೆ ಇರುವುದಿಲ್ವಲ್ಲ. ಅದು ಹೌದು, ಬಾಲ್ಯದಲ್ಲಿ ತಂದೆ ಆದೀನ. ಸ್ತ್ರೀ ಸ್ವಾತಂತ್ರ್ಯ ಮರ. ಹೌದು. ಈಗ ತಂದೆ ಆದಿಂದಲೇ ಇದ್ದವಳು ನಾನು. ಒಂದು ಕಾರ್ಯವನ್ನು ಮಾಡಿ, ಹೇಗೆ? ನನ್ನ ತಂದೆಯಲ್ಲಿ ಕೇಳಿದ್ರು ಅಂತ ಆದ್ರೆ, ಹಾ. ಅವರು ಒಪ್ಪಿದ್ರು ಅಂತ ಆದ್ರೆ ಹಾ, ನನಗೇನು ಅಭ್ಯಂತರ ಇಲ್ಲ. ತಂದೆ ಒಪ್ಪಿ ಅಂತಾದ್ರೆ ನನಗೆ ಅಭ್ಯಂತರ ಇಬ್ಬರಿಗೂ ಒಳ್ಳೆಯದೇ ಅಲ್ವಾ? ಹೌದಲ್ಲ? ಹಾ. ನೀನು ಆಡಿದ ಮಾತಿನಲ್ಲಿ ಹಾ. ನಿರಾಕರಣೆ ಇಲ್ಲ, ತಥ್ಯಾರ್ಥ ಉಂಟು ಅಂತಾದ್ರೆ ಹಾ. ಅನುಮಾನ ಮಾಡುವುದು ಬೇಡ. ನೇರವಾಗಿ ನಿರ್ಧಾರವನ್ನು ಕೈಗೊಳ್ಳುವ ಸ್ವಾತಂತ್ರ್ಯ ನನಗಿಲ್ಲ. ಇದು ನಿನ್ನ ಅಪ್ಪ ಎಲ್ಲಿದ್ದಾನೆ? ಅಲ್ಲಿದ್ದಾರೆ, ದುಡಿದು ಹೋಗೋಣ. ಬನ್ನಿ, ಬನ್ನಿ. ಬರುದಿಯದು ಬಲಲು ಗಾಳು ಜನ ಹರು ಜಾದೋಳು ಬಜರಿದಿ ದೊರೆಯೈದನು ನಿಹಗಾರ್ಯವ ಮೊರೆಗೆ ದೊರೆಯೈ
ನಮಸ್ಕರಿಸಬಾರದು. ಯಾಕೆ? ವಯಸ್ಸಿನಲ್ಲಿ ನೀನು ನನಗಿಂತ ಹಿರಿಯನಲ್ಲೋ. ಹೌದು. ಸ್ಥಾನಕ್ಕೆ ಕೊಡಬೇಕಾದಂತಹ ಗೌರವ ಸ್ವೀಕೃತವಾಗಿದೆ, ಅದರ ನಂತರದ್ದು ಬೇಡ. ಇದು ಏನು ಎಲ್ಲ ಅವ್ಯವಸ್ಥೆ? ಅವ್ಯವಸ್ಥೆ? ಹೌದು. ನನಗೆ ತಿಳಿದಂತೆ ಎಲ್ಲವೂ ವ್ಯವಸ್ಥಿತವಾಗಿದೆ ಅಲ್ಲ? ಹಾಗಲ್ಲ ದೇವರೇ, ನಾವು ಅರಸರು, ಹೌದು, ನಾವು ಸೇವಕರು, ಹೌದು. ಒಂದು ಏನಾದ್ರು ನನ್ನಿಂದ ಸೇವೆ ಆಗಬೇಕಿದ್ರೆ, ಒಂದು ಜನ ಗಳಿಸ್ತಿದ್ರೆ ಕೂಡಲೇ ಬಂದು ಕೈಯಲ್ಲಿ ಆಗುವ ಸೇವೆ ಮಾಡ್ತಿದ್ದೆ. ಇದು ನನ್ನ ಮನೆ ಬಾಗಿಲಿಗೆ ತಾವಾಗಿ. ಅದು ನನಗೆ ಗೊತ್ತುಂಟು. ನಾವು ಹೀಗೆ ಒಂದು ಸೂಚನೆಯನ್ನು ಕೊಟ್ಟರೆ ಸಾಕು, ನಿಮ್ಮ ಬೆಸ್ತರ ದಂಡೇ ಬಂದು ರಾಜಾಂಗಣದಲ್ಲಿ ನಿಂತಹ ಕಥನಕಗಳೆಲ್ಲುವ ಉಂಟಪ್ಪ. ಆದರೆ ಈ ಬಾರಿ ಹಾಗಲ್ಲ. ನಾನೊಂದು ಯೋಜನೆಯಲ್ಲಿ ಒಂದುದಲ್ಲ, ಅಯೋಚಿತವಾಗಿ ಬರುವ ಹಾಗಾಯಿತು. ಒಂದು ಕಾರ್ಯಕಾರಣ ಇಟ್ಟುಕೊಂಡೇ ಬಂದವನಿದ್ದೇನೆ. ಅಯ್ಯ ದಾಶಪತಿ, ಬಾಲಕಿಯನುದಯ ಪಾಲಿದು ಬರಿಬೆನು ವೇಳೆಯ ಗೆಳೆಯದಿರು ದಾಶರಾಜ ಕಂಧರ 10 ಹಲವು ಹೇಳಿ ಸುತ್ತು ಬೆಳೆಸುವಂತಹ ಜಾಯಮಾನ ನಮ್ಮದಲ್ಲ. ಅದು ನಮಗೂ ಒಪ್ಪುವುದಿಲ್ಲ. ಏನಿದ್ದರೂ ನೇರಾನೆ ಬೇಕು. ಯಮುನೆಯಲ್ಲಿ ಮೇಯಬೇಕೆಂದು ಮುಂದುವರಿದು ಬರುವಾಗ ಒಂದು ವಿಶಿಷ್ಟವಾದಂತಹ ಪರಿಮಳವೂ ನನಗೆ ಅನುಭವಕ್ಕೆ ಬಂತು. ಅದೇ ಎಲ್ಲಿಯಾದರೂ ಸಂಪಿಗೆ ಹೂವು ಆಗಲಿತ್ತು ಏನೋ. ಈ ಪೂರ್ವದಲ್ಲಿ ನಾನು ಅಂತಹದನ್ನು ಕಂಡುದೂ ಇಲ್ಲ, ಕೇಳಿದುದೂ ಇಲ್ಲ. ಮೂಲವನ್ನು ಹುಡುಕುತ್ತಾ ಮುಂದುವರಿದು ಬರುವಾಗ ನಿಮ್ಮ ದೋಣಿಯ ಕಡವಿನವರೆಗೆ ನಾನು ಬಂದು ತಲುಪಿದೆ. ದೋಣಿಯ ಕಡವಿನವರೆಗೆ ಬಂದು ತಲುಪಿದೆ. ಬಂದು ತಲುಪಿದಂದ್ರೆ ನೀವಾಗಿ ಬಂದದ ಅಲ್ಲ? ಆ ಪರಿಮಳವೇ ನನ್ನನ್ನು ಸೆಳೆದು ಕರೆತಂತು. ನೋಡ್ತೇನೆ, ನೀವೆಲ್ಲ ದೊಡ್ಡವರು, ಈ ಪರಿಮಳಕ್ಕೆ ಬೇಗನೆ ಹೋಲ್ತೀರಿ. ಹಾಗೆ ಬಂದಂತಹ ನನಗೆ ನಿನ್ನ ಮಗಳಾದಂತಹ ಗಂಧಕಾಳಿ ಸತ್ಯವತಿ ಅವಳ ಮೈಯಿಂದ ಬರುವಂತಹ ಪರಿಮಳವೆನ್ನುವುದು ಸ್ಪಷ್ಟವಾಗಿ ಗೊತ್ತಾಯಿತು. ಕರ್ಮ ಮಗುವಿಗೆ ರೂಪ ಒಂದು ಮಾತ್ರ ಅಲ್ಲ, ಅದು ಒಂದು ದೇವರು ಕೊಟ್ಟದ್ದು ಜೊತೆಯಲ್ಲಿ. ಹಾಗಾಗಿ ಅವಳಲ್ಲಿಯೇ ನಾನು ಪ್ರಸ್ತಾಪ ಮಾಡಿದಾಗ ಅವಳೇ ಅದನ್ನು ಒಪ್ಪಿಕೊಂಡವಳಿದ್ದಾಳೆ, ಅವಳ ಹೆಸರನ್ನು ಹೇಳಿದವಳಿದ್ದಾಳೆ. ಈಗ ಏನಾಗಿದೆ ಬಲ್ಲೆಯ, ಅಂತಹ ವಿಶಿಷ್ಟವಾದಂತಹ ಪರಿಮಳವೊಂದನ್ನು ಆಘ್ರಾಣಿಸಿದ ಮೇಲೆ ಅವಳನ್ನು ನಾನು ಮದುವೆ ಆಗಬೇಕು, ಅವಳನ್ನು ನನ್ನ ಮಡದಿಯನ್ನಾಗಿಸಿಕೊಳ್ಳಬೇಕು ಎನ್ನುವಂತಹ ಬಯಕೆ ಗಾಢವಾಗಿ ನನ್ನ ಹೃದಯದಲ್ಲಿ ನೆಲೆಯೂಯಿತು. ಆದ್ದರಿಂದ ಕನ್ಯಾರ್ಥಿಯಾಗಿ ಬಂದವನಿದ್ದೇನೆ. ನಿನ್ನ ಮಗಳನ್ನು ನನಗೆ ಮದುವೆಯಾಗಿ ಕೊಡುತ್ತೀಯೋ? ಅರದಳಾಯಿಗುದೆನ್ನ ಸರಳೆಯ ಗಪ್ಪದಿ ಹರಯಾಡುವ ಮಗ ನೋಡುವಾಗ ಹರದೋಡು ದೀಪವೆಂದು ಜಾತಕ ಫಲವಿದೆ ಒರೆಯುವೆ ನಾನು ನರಿದ ಏನ ತಪ್ಪು ತಿಳಿಬಾರ್ದು. ನಾವು ತಪ್ಪು ತಿಳಿಯುವಂತಹ ಅಂಶವಿಲ್ಲ ನಿನ್ನ ಮಾತಿನಲ್ಲಿ. ವಯೋವೃದ್ಧನಾದಂತಹ ನೀನು ತಪ್ಪು ಮಾತಾಡುವುದಕ್ಕೂ ಇಲ್ಲ ಎನ್ನುವ ವಿಶ್ವಾಸ ಉಂಟು. ಇದು ನನಗೆ ಕನಸು ಅಂತ ಅರ್ಥ ಆಗುದಿಲ್ಲ. ಇದು ನನಸು. ವಿಸ್ತಾರ ಗಣ್ಯ ನನ್ನ ಮಗಳು. ಹೌದು, ಆಕೆಯನ್ನು ಮದುವೆ ಆಗ್ತಾನೆ ಅಂತ ತಾವು ಮನಸ್ಸು ಮಾಡಿದ್ದೀರಿ ಅಂದ್ರೆ ನೋಡು, ಎಲ್ಲೆಡೆಯಲ್ಲಿ ಜಾತಿಯನ್ನೇ ನೋಡಲಾಗುವುದಿಲ್ಲ. ಕ್ಷತ್ರಿಯನಾದವನು ವೈಶ್ಯಳನ್ನು ಶೂದ್ರಳನ್ನು ವಿವಾಹವಾಗಬಹುದು, ಕ್ಷತ್ರಿಯಳಲ್ಲದೆ. ಕೆಲವೊಮ್ಮೆ ಬ್ರಾಹ್ಮಣರಲ್ಲೂ ವಿವಾಹ ಆದಂತಹ ಘಟನೆಗಳಿಲ್ಲವೋ ಹೇಳು. ಹಾಗಿದ್ದರೆ ಮುತ್ತು ಎಲ್ಲಿ ಹುಟ್ಟಿತ್ತು, ಕಮಲ ಎಲ್ಲಿ ಹುಟ್ಟಿತ್ತು ಎನ್ನುವುದನ್ನು ಹುಡುಕುವುದಲ್ಲ, ಆ ವಸ್ತುವಿನಲ್ಲಿರುವಂತಹ ವಿಶೇಷತೆಗೆ ಪ್ರಾಧಾನ್ಯತೆಯನ್ನು ಕೊಡಬೇಕು. ನಿನ್ನ ಮಗಳು ಓರ್ವಳು ಕನ್ಯಾರತ್ನ ಅಂತದ್ದು ನಮ್ಮಂತ ಅರಸನಲ್ಲಿಯೇ ಇರಬೇಕು. ರತ್ನಗಳೆಲ್ಲ ಕಂಡ್ರೆ ನಿಮಗೆ ಬೇಕು ಅಂತ ಆಗ್ತದೆ. ಹೌದಪ್ಪ. ಆದರೆ ತಿಳಿಬೇಡಿ ಬುದ್ಧಿ. ಏನೋ ಕೊಡಬಹುದಿತ್ತೆ. ಕೊಡುವುದಂದ್ರೆ ನಾನು ಒಂದು ಹೆಣ್ಣು ಕೊಟ್ಟು ನಿಮಗೆ ಮಾವ ಆಗಬೇಕು ಅಂತ ಅಲ್ಲ ಕರ್ಮ. ಆದ್ರೆ ನನ್ನ ಹುಡುಗಿಯನ್ನು ಕನ್ಯಾ ರತ್ನ ಅಂತ ಒಂದು ಕಾಣಿಕೆ ರೂಪದಲ್ಲಿ ಕೊಡಬಹುದಿತ್ತು. ಆದ್ರೆ ಒಂದು ತೊಡಕು ಉಂಟಲ್ಲ. ಏನು ತೊಡಕು?
ಅವಳು ನನಗೆ ಸಿಕ್ಕಿದ ಕೂಡಲೇ ನಮಗೊಂದೆಲ್ಲ ಸಂಪ್ರದಾಯ ಉಂಟಲ್ಲ. ಹೌದು. ಕೆಲವೆಲ್ಲ ಈ ಮಕ್ಕಳ ಜಾತಕ ಎಲ್ಲ ತೋರಿಸುವುದು. ಹೌದು, ಬೇಕು ಬೇಕು. ಜೋಯಿಸರಲ್ಲಿಗೆ ಕೊಂಡು ಹೋಗಿ ನಾನು ಜಾತಕ ತೋರಿಸಿದಾಗ ಅವರು ಬಿಡಿಸಿ ಬಿಡಿಸಿ ವಿಷಯ ಎಲ್ಲ ಸರಿ ಹೇಳಿದರು. ಏನಂತೆ? ಕಸರಾಜ, ನಿನ್ನ ಭಾಗ್ಯದ ಬಾಗಿಲು ತೆರೆಯಿತು. ಓಹೋ. ನಿನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳು ಮುಂದಕ್ಕೆ ಅರಸರಾಗ್ತಾರೆ, ಅರಸರಾಗ್ತಾರೆ. ಇದು ಜಾತಕದ ಫಲ. ಹಾಗಿದ್ದರೆ ಅರಸನ ಪತ್ನಿಯಾಗುವುದು ಅಂತ ಮೊದಲ ತೀರ್ಮಾನ ಆಗಿದೆ. ಪತ್ನಿ ಅಂತ ಅಲ್ಲ, ಅವಳ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳು ಮುಂದಕ್ಕೆ ಕರೆ ಆಳುವ ಅರಸರಾಗ್ತಾರೆ. ಇದು ಜಾತಕ ಫಲ. ಜಾತಕ ಫಲ. ಹಾಗಾಗಿ ಈಗ ತೊಡಗೇನುಂಟಲ್ಲಿ? ಈಗ ನೀವು ಮದುವೆ ಆದರೆ ನಾನು ಮದುವೆ ಆದರೆ ಇದು ಎರಡನೇದಲ್ವ? ಹೌದಪ್ಪ, ಮೊದಲು ಆಗಿದೆ ಅಲ್ಲ? ಮೊದಲಾಗಿದೆ. ಹೆಂಡತಿ ಇಲ್ಲ, ಅದಕ್ಕೋಸ್ಕರವಾಗಿ ನಾನು ನಿನ್ನೆಲ್ಲ ಯಾಚಿಸುವುದು. ಹೆಂಡತಿ ಇಲ್ಲದಿದ್ರೆ ನನ್ನ ಮಗಳನ್ನು ಕೊಡಬಹುದಿತ್ತೆ. ಆ ಹೆಂಡತಿಯಲ್ಲಿ ಹುಟ್ಟಿದ ಮಗ ಇದ್ದಾರಲ್ಲ, ಹಾಗಾಗಿ ನಿಮ್ಮ ಪರಂಪರೆ ಪ್ರಕಾರ, ನಿಮ್ಮ ಸಂಪ್ರದಾಯ ಪ್ರಕಾರ ಹಕ್ಕು ಬರುವುದು ನಾಳೆ ಪಟ್ಟದ ಹಕ್ಕು ನಿಮ್ಮ ಮಗನಿಗೆಲ್ವೋ? ಹಾಗಾಗಿ ನನ್ನ ಮಗಳನ್ನು ನೀವು ಮದುವೆಯಾಗಿ ನನ್ನ ಮಗಳ ಹೊಟ್ಟೆಯಲ್ಲಿ ನಿಮಗೆ ಮಕ್ಕಳು ಹುಟ್ಟಿ ನಾಳೆ ನಿಮ್ಮ ದೊಡ್ಡ ಮಗನ ಚಾಕರಿ ಮಾಡ್ಬೇಕಲ್ಲ, ಅರಸಾಕು ಹೇಗೆ ಚಾಕರಿ ಮಾಡ್ಬೇಕಲ್ಲ ಒಡೆಯ. ಹೌದು, ಹೇಗೆ ಕೊಡುವುದು ಸುಮ್ಮನೆ? ಈಗ ಆಗ್ಲಿಕ್ಕೆ ಹೋಗ್ಲಿಕ್ಕೆ ಉಂಟ. ಹೌದು. ನಾವು ಕಟ್ಟಿ ಹಾಕಿದ್ದು ಇವರೆಲ್ಲ ನಿಂತ್ಕೊಂಡಿದ್ದಾರೆ, ನಾವೇ ಬುದ್ಧಿವಂತರು ಅಂತ. ಇವರಿಗೆ ಬುದ್ಧಿ ಸ್ವಲ್ಪ ಅಲ್ಲ, ಅತಿ ಉಂಟು. ಇವರೇ ಅತಿ ಬುದ್ಧಿವಂತಿಕೆ ಆಯ್ತು. ಬದುಕುವುದಕ್ಕೆ ಖರ್ಚಿಗೆ ತಕ್ಕ ನಮ್ಮಲ್ಲಿ ಬುದ್ಧಿ ಉಂಟೇನು? ಕಟ್ಟಿ ಹಾಕಿದ್ದು ಹೇಗೆ? ಇವರ ಕಾಲಕ್ಕೆ ಸಿಡ್ಲು ಬಡಿದ ಹಾಗಾಯ್ತು ನೋಡಿ. ಬುದ್ಧಿಲ್ಲದೆ ಹೋಗಿದ್ದಾರೆ. ನೋಡೋಣ ಮುಂದೆ ಏನಾಗ್ತದೆ. ಕನ್ನಪ್ಪ ಜಾರಹದಿ ಉಳಿದು ಮುಗಿಯನು ನೆನೆದು ಕುಂದುನಿಂದನು ಮನದಲ್ಲಿ ತಂದೆಯನ್ನಾರ ಹೊಂದದಿರುವುದರರಿದು ಕಂದದೇ ಅಮೃತನು ಮಗು. ಯಾಕೆ ಹೀಗಾಯಿತು? ಮಾದ್ರಿಯಾಗಿ ನೊಂದುಕೊಂಡರು ಹಿಡನು ಮಂದಾಗ ಮನೆಯ ಬಗೆಗೆ ಸೌದ ಮಾತುಗಳೆಲ್ಲವಾಗೆ ಶುಕ್ರಾಚಾರ್ಯರ ಬಳಿಗೆ ಹೋಗಿ ರಾಜನೀತಿಯನ್ನು ಕಲಿತು ಮರಳಿ ಅರಮನೆಯನ್ನು ಸೇರಿ ತಂದೆಯಲ್ಲಿ ಮಾತಾಡುತ್ತೇನೆ ಎನ್ನುವ ಹಾಗೆ ಹೋದಂತಹ ಸಂದರ್ಭದಲ್ಲಿ ಜನಕನ ಸ್ಥಿತಿಯನ್ನು ಕಾಣುವಾಗ ಮನಸ್ಸಿಗೆ ನೋವಾಯಿತು. ಅನ್ನ ಆಹಾರವನ್ನು ಬಿಟ್ಟು ರೋಧಕರಾಗಿ ದುಃಖಿಸುತ್ತಾ ಇದ್ದಾರೆ. ಯಾಕೆನ್ನುವ ಹಾಗೆ ಅವರಲ್ಲೇ ಕೇಳೋಣ ಎನ್ನುವ ಹಾಗೆ ನಿರ್ಧರಿಸಿದೆ. ಭೀತಿಯಾಯಿತು ನನಗೆ. ಏನು ಮಾಡಿದೆ? ಮಂತ್ರಿಯನ್ನ ಕರೆದು ಕೇಳಿದ ಕ್ಷಣದಲ್ಲಿ ಮಂತ್ರಿ ನುಡಿದಂತಹ ಮಾತಾದರೂ ಏನು? ಬೇಟೆಯಾಡುವುದಕ್ಕೆ ಹೋದಂತಹ ಸಂದರ್ಭದಲ್ಲಿ ಒಬ್ಬಳಾಕೆ ಹೆಣ್ಣನ್ನ ಕಂಡು ಹಾಗಿದ್ರೆ ಯಾರು ಎನ್ನುವ ಹಾಗೆ ಕೇಳಿದ್ರೆ ದಾಶರಾಜನ ಸುದ್ದಿ. ಸಮಸ್ಯೆ ಆರಂಭವಾದದ್ದು ಇಲ್ಲಿಂದಲ್ಲ, ದಾಶರಾಜನಿಂದ. ಅದಕ್ಕಾಗಿ ಅಲ್ಲಿಗೆ ತೆರಳುತ್ತೆ ನೋಡಿ. ಸಣ್ಣ ಬುದ್ಧಿಗಳು ತಪ್ಪು ತಿಳಿಬೇಡಿ. ಯಾಕೆ ಭಯಗೊಂಡದ್ದು? ಯಾಕೆ
ಭಯಗೊಂಡದಲ್ಲದೆ ಯುವ ರಾಜಕುಮಾರರು ತಾವು. ನಾನು ಯಾರು ಅಂತ ಗೊತ್ತಾಯ್ತು. ಏನಪ್ಪ ಗೊತ್ತಿಲ್ಲದೆ ತಾವು ಹೋದಲ್ಲಿ ಬಂದಲ್ಲೆಲ್ಲ ಎದುಗಿಸಿಕೊಂಡೇ ಹೋಗೋದು. ದೊಡ್ಡ ಪ್ರತಾಪ ನಿಮ್ಮದು. ಹಾಗಾಗಿ ಒಬ್ಬರೇ ಬಂದದ್ದಲ್ಲ, ಇಂದಿನಿಂದ ಜನ ಉಂಟು ತುಂಬಾ, ಎಲ್ಲರೂ ಬಂದಿದ್ದಾರೆ. ಹಾಗಾಗಿ ಬಡೆಯವನು ಮನೆ ಬಾಗಿಲೇ ಯಾಕೆ ಬಂದಿರ ನನಗೆ ಒಟ್ಟಿನಲ್ಲಿ ಸ್ವಲ್ಪ ನಿನ್ನೆ ಏನೋ ಅವರು ಬಂದು ಹೋದ್ರು ದೊಡ್ಡ ಬುದ್ಧಿಗಳು. ಹಾಗಾಗಿ ನನಗೆ ಒಟ್ಟು ಹೆದರಿಕೆ ಆಗ್ತದೆ. ಏನು ಬಂದಿರೋ ವಿರಹದಲ್ಲಿ ಬರಗೋದಿ ಮರಗೋದರು ನಾನು ಬಂದಾಕ್ಷಣದಲ್ಲಿಯೇ ಭೀತಿಗೊಂಡವ. ನೀವು ಭೀತಿಗೊಳ್ಳುವನ್ನುವಂತಹ ಪ್ರಮೇಯ ಏನೂ ಇಲ್ಲ. ಅಂದ್ರೆ ನೀವೆಲ್ಲ ಋಷರು, ನಾವು ಸೇವಕರು, ನಾವು ಮಾಡುವುದರಲ್ಲಿ ಏನು ತಪ್ಪುತ್ತದೋ ಎಲ್ಲಿ ತಪ್ಪುತ್ತದೋ ಹಾಗೆ ಏನು ಏನು ಜೋರು ಮಾಡ್ತೀರೋ ಹಾಗೆ. ಆದರೆ ನೀನು ತಪ್ಪುವನಲ್ಲ ಎನ್ನುವುದನ್ನು ನಾನು ಅರಿತಿದ್ದೇನೆ. ಆದ್ರೆ ಒಂದು ವಿಚಾರದ ಕುರಿತಾಗಿ ಮಾತಾಡುವರೆ ಇಲ್ಲಿಯವರೆಗೆ ಬಂದಿದ್ದೆ. ಏನು ವಿಚಾರ ಬುದ್ಧಿ? ನಿನ್ನೆಯ ಕಾಲಕ್ಕೆ ನನ್ನ ತಂದೆಯವರಿಗೆ ಬಂದಿದ್ರು. ಅವರು ನಿನ್ನ ನಡುವೆ ಯಾವುದೋ ಒಂದು ವಿಚಾರದಲ್ಲಿ ಸಂಭಾಷಣೆ ಆಯಿತು ಎನ್ನುವುದನ್ನು ಅರಿತೆ. ಬಳಿಕ ತಿಳಿದೆ ನಾನು ನಿನ್ನ ಕುವರಿಯನ್ನ ಮದುವೆಯಾಗುವರೆ ನನ್ನ ಜನಕ ಮನ ಮಾಡಿದ್ದಾರೆ. ಅದಕ್ಕೆ ಒಪ್ಪದೆ ತಿರಸ್ಕಾರ ಮಾಡಿದ್ದೀಯಲ್ಲ. ತಿರಸ್ಕಾರ ಅಂತಲ್ಲ, ನನ್ನ ಒಂದು ಅಪೇಕ್ಷೆ ಮತ್ತೆ ಅದು ಅದು ಹೇಳಿದ್ದೇನೆ. ಹಾಗಾಗಿ ನಿನ್ನಲ್ಲಿ ಕೇಳುವುದು ಇಷ್ಟೇ, ನಿನ್ನ ಮಗಳನ್ನ ನನ್ನ ತಂದೆಗೆ ಕೊಟ್ಟು ಮದುವೆ ಮಾಡಿಕೊಡು. ಇದುವೇ ಒಳಿತು ನಿನಗೆ. ಕೊಡಬಹುದಿತ್ತೆ. ಕುವರಿಯನು ಹೂವನಗೆ ಕೊಡುವ ಮುಂದು ಸಾವಧಾನದಿ ನಿನ್ನ ರಾಜ್ಯವನ್ನು ಇವೆಯ ಬುದ್ಧಿ ಏನು ವಿಷಯ ಎಲ್ಲ ತಮಗೂ ಪೂರ್ತಿ ಗೊತ್ತಿರ್ಬೇಕು. ಅಲ್ಲ, ವಿಚಾರ ಪೂರ್ತಿ ಅರಿತೇ ಇಲ್ಲಿ ಎಲ್ಲ ಬಂದಿದ್ದೇನೆ. ನಾನು ದೊಡ್ಡ ಬುದ್ಧಿಗಳಲ್ಲಿ ಹೇಳಿದ್ದೇನೆ, ನನ್ನ ಮಗಳ ಜಾತಕದ ಫಲ ಹೀಗುಂಟು. ಅವಳ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳು ಮುಂದಕ್ಕೆ ಈ ಭೂಮಿಯನ್ನಾಳು ಅರಸರಾಗ್ತಾರೆ. ಅದು ಒಂದು ನಿರ್ಬಂಧ ಆಯ್ತು. ಹೌದು ಹೌದು ಸರಿ. ಹಾಗಾಗಿ ಈಗ ಅವರು ಏನು ಮಾತಾಡ್ಲಿಲ್ಲ. ನೀವು ಈಗ ಹೇಳ್ತೀರಿ ಈಗ ನಿನ್ನ ಮಗಳನ್ನು ನನ್ನ ಅಪ್ಪನಿಗೆ ಕೊಡಬೇಕು ಅಂತ. ಹೌದು, ಅದಕ್ಕೇನು ತೊಡಕಾಯ್ತಿದೆ. ಕೊಟ್ರೆ ಈಗ ನಿಮ್ಮ ಪರಂಪರೆ ಪ್ರಕಾರ ಹಕ್ಕಿನಿಂದಲೇ ನಿಮ್ಮ ಅಪ್ಪನ ಎಲ್ಲ ಅಧಿಕಾರ ಅಂದ್ರೆ ಸಿಂಹಾಸನ ಪಟ್ಟ ಎಲ್ಲ ನಿಮ್ಮದೇ ಅಲ್ವೋ? ಎಲ್ಲದಕ್ಕೂ ಅವರ ಸರ್ವ ಸಂಪತ್ತಿಗೂ ಉತ್ತರಾಧಿಕಾರಿ ನೀವಲ್ವೋ? ಅಂದ್ರೆ ಭೂಮಿಯ ಒಡೆಯ ನೀವಲ್ವ ಮುಂದಕ್ಕೆ ಅವರ ಕಾಲದ ನಂತರ. ಹಾಗಾಗಿ ಹೀಗಿರುವಾಗ ನನ್ನ ಮಗಳನ್ನು ಕೊಟ್ರೆ ಅವರಿಂದಾಗಿ ನನ್ನ ಮಗಳಲ್ಲಿ ಮಕ್ಕಳು ಹುಟ್ಟಿದ್ರೆ ಅವರು ಅರಸರಾಗುವುದು ಹೇಗೆ ಒಡೆಯ? ಓಹೋ, ಅದನ್ನು ನೀವು ನಿನಗೆ ಬಿಟ್ಟು ಕೊಡ್ತೀರಾ ಸುಮ್ಮನೆ? ಹೌದು. ಹಾಗಿದ್ರೆ ಇಂತಹ ಸಮಸ್ಯೆಗೆ ನಿನಗೆ ಸುಲಭದ ದಾರಿಯನ್ನು ಹೇಳುತ್ತೇನೆ. ಈಗ ಪಟ್ಟವನ್ನ ನೀನೇ ರೀತಿ ಮುಂದಕ್ಕೆ ನೀನೇ ಯುವರಾಜನಾಗುತ್ತಿ ಎನ್ನುವುದು ನಿನ್ನ ಚಿಂತೆ ಅಲ್ಲ. ಚಿಂತಿಸಬೇಡ, ಇದು ಪಟ್ಟದಾಸೆಯನ್ನ ತೊರೆದಿದ್ದೇನೆ. ಒಡೆಯ ಏನು ಈಗ ನೀವು ಪಟ್ಟ ಇರುವುದಿಲ್ಲ? ಇಲ್ಲ. ಆಯ್ತಪ್ಪ, ಇನ್ನೇನು ನಿಮಗೆ ತೊಡಕುಂಟು? ನೀವೀಗ ಯುವಕಲ್ವ? ಹೌದು. ಏನು ಸನ್ಯಾಸಿ ಅಲ್ವಲ್ಲ? ಆಹಾ, ಕ್ಷತ್ರಿಯ ರಾಜಕುಮಾರ ಅಲ್ವ? ಹೌದು. ಇನ್ನೂ ಒಂದು 4 ವರ್ಷ ಹೋಗುವಾಗ ನಿಮಗೂ ಪ್ರಾಯ ತುಂಬುದಿಲ್ಲ. ಬಂದಿದ್ದು ಅಷ್ಟಾಗುವಾಗ ಒಬ್ಬಕ್ಕೆ ಕ್ಷತ್ರಿಯ ಹುಡುಗಿಯನ್ನು ನೋಡಿ ಮದುವೆ ಆಗುದಿಲ್ಲ. ಮದುವೆ ಆಗುವಾಗ ನಿಮ್ಮ ದಾಂಪತ್ಯದಿಂದ ಅಲ್ಲಿ ಮಕ್ಕಳು ಹುಟ್ಟುವುದಿಲ್ಲ. ಹುಟ್ಟಿದ ಮಕ್ಕಳು ಮತ್ತೆ ಹಕ್ಕಿಗೆ ಬಂದರೆ ನನ್ನಪ್ಪನ ಹಕ್ಕು ಅದು, ಅವರೇನೋ ಬಿಟ್ಟು ಕೊಟ್ಟರು, ನಾವು ಬಿಡುವುದಿಲ್ಲ. ಈ ಕಚ್ಚಾಟ, ಈ ಅಧಿಕಾರಕ್ಕೆ, ಅಂತಸ್ತಿಗೆ ಇದೆಲ್ಲ ಬೇಕೋ ಬುದ್ಧಿ? ಸುಮ್ಮನೆ ಆಗ್ಲಿಕ್ಕಿಲ್ಲ, ಅದೆಲ್ಲ ಕೊಡುವುದಿಲ್ಲ. ನನ್ನ ಸುತ್ತನಿಂದ ತೊಂದರೆ ಆದೀತು. ಮತ್ತೆ ರಾಜರಾಜ ಈ ಹೊತ್ತಿಗೆ ನಾನು ಪಟ್ಟವನ್ನೇರುವುದಿಲ್ಲ. ಆದ್ರೆ ಮುಂದಕ್ಕೆ ನೀನು ಮದುವೆ ಆದೆ ಅಂತ ಆದ್ರೆ
ನಿನ್ನ ಸುತರುವುದನ್ನು ಬಯಸಿದ್ರೆ ಏನು ಮಾಡುತ್ತಿ? ಹೌದು, ನೀನು ಚಿಂತಿಸಬೇಡ. ಅಂದ್ರೆ ನಿಮ್ಮ ಹಕ್ಕಿಗಾಗಿಯೇ ಹೋರಾಟ ಯಾವತ್ತು ನೋಡಿದ್ರು. ನನ್ನ ಮಕ್ಕಳು ಬಂದರು ಎನ್ನುವ ಹಾಗೆ ದುಃಖಿಸಬೇಡ. ಇದು ಯಾವ ಕಾರಣಕ್ಕೂ ಇನ್ನು ಮುಂದಕ್ಕೆ ನಾನು ಮದುವೆ ಎನ್ನುವುದನ್ನು ಆಗುವುದೇ ಇಲ್ಲ. ಯಾಕೆ ನಂಬಿಕೆ ಬರಲಿಲ್ಲ? ಇಷ್ಟನ್ನೂ ನಾನು ಆಡಿದೆ, ನಿನಗೆ ಧೈರ್ಯವನ್ನು ಆಡಿದೆ. ನಾನು ಮುಂದಕ್ಕೆ ಮದುವೆಯೇ ಆಗುವುದಿಲ್ಲ. ಆದರೂ ಮತ್ತೆ ತಲೆ ಕೆಳಗಾಗಿ ನೋಡ್ತಾ ಇದ್ದೀಯಲ್ಲ, ಇನ್ನೇನು ಚಿಂತೆ ನಿನಗೆ? ಮದುವೆ ಆಗುದಿಲ್ಲ, ಹೌದೇ? ಆದ್ರೆ ಏನಪ್ಪ, ನಂಬಿಕೆ ಬರುವುದಿಲ್ಲ. ನಂಬಿಕೆ ಬರುವುದಿಲ್ಲ. ಮದುವೆಯಾಗುವುದಿಲ್ಲ ಎನ್ನುವ ಹಾಗೆ ನಿನಗಾಡಿದ್ರೆ ನಂಬಿಕೆ ಬರುತ್ತಾ ಇಲ್ಲ. ಹಾಗಿದ್ರೆ ನನ್ನ ಮಾತನ್ನ ಸರಿಯಾಗಿ ಆಲಿಸು. ಜನಪ ಶಂತನು ಲೋಕ ಪಾವನೆ ಗಂಗೆಯಲ್ಲಿ ಉದಿಸಿದಂತಹ ಈ ದೇವವೃತನ ಪ್ರತಿಜ್ಞೆಯನ್ನ ಸರಿಯಾಗಿ ಕೇಳು. ಹೌದು, ಹಾಗಾದ್ರೆ ನೋಡೋಣ. ಮೂಡಿ ಮುಳುಗುವ ಸೂರ್ಯ, ಭೂಮಿ, ಪಂಚಭೂತಗಳು, ಚತುರ್ವೇದ, ಅಷ್ಟವಸುಗಳು, ಸಪ್ತ ಸಾಗರಗಳು, ಸಪ್ತ ಶರದಿಗಳು, ಅಷ್ಟೇ ಅಲ್ಲ ಏಕಾದಶ ರುದ್ರರು, ದ್ವಾದಶಾದಿತ್ಯರ ಆಣೆಯಾಗಿ ಹೇಳ್ತಾ ಇದ್ದೇನೆ, ಇನ್ನು ಮುಂದಕ್ಕೆ ಭೂಮಿಯಲ್ಲಿರುವಂತಹ ಸಕಲ ನಾರಿಗಳು ನನ್ನ ತಾಯಿ ಸಮಾನ. ನಾನು ಪರಿಣಯವನ್ನು ಕರೆಯುವುದಿಲ್ಲ, ಕರೆಯುವುದಿಲ್ಲ, ಅನುಪಮವಾದ ಭೀಷಣ ಪ್ರತಿಜ್ಞೆಯರ ಕೈದೆಯಾದುದರಿಂದಲೇ ಪ್ರತಿಜ್ಞೆಯನ್ನು ಮಾಡಿದ ಕಾರಣ ಇನ್ನು ಮುಂದಕ್ಕೆ ನೀನು ದಾಶರಾಜ ಕೇಳಿದೆಯ ಗಗನವಾಣಿ? ಅದು ಮೇಲಿಂದ ಏನೋ ಹೊರಗಳಿಸಿತು. ದೇವಾನುದೇವತೆಗಳೇ ಈ ಹೊತ್ತಿಗೆ ದೇವದತ್ತನ ಭೀಷಣ ಪ್ರತಿಜ್ಞೆ ಇನ್ನು ಮುಂದಕ್ಕೆ ಭೀಷ್ಮ ಎನ್ನುವ ಹಾಗೆ ಕೊಂಡಾಡಿದ್ದಾರೆ. ಹಾಕೊಳ್ಳಿ, ಏನು ಬದುಕಿದೆಯಾ ಬಡ ಜೀವ ಅಂತ ಹೇಳಿದ ಹಾಗಾಯ್ತು. ಯಾಕೆ? ಆಗ ನೀವು ಆರಂಭಕ್ಕೆ ಕೆಲವು ಭಾಷೆ ಕೊಟ್ಟಿರಲ್ಲ ನನಗೆ. ಹೌದು, ನಾನು ಸುಮ್ಮನೆ ತಲೆ ಕೆಳಗೆ ಹಾಕಿ ಏನು ತುಟ್ಟಿ ಬಿಟ್ಟಕ್ಕನ್ನದೆ ಸುಮ್ಮನೆ ಅದೇ. ಯಾಕೆ? ಅದು ಯಾಕೆ ನೋಡಿ, ನೀವು ಭಾಷೆ ಆಡ್ತೀರಿ, ನಮಗೆಲ್ಲ ಮಾತು ಕೊಡ್ತೀರಿ. ಹೌದು. ಆದ್ರೆ ನಾಳೆ ಏನಾದ್ರೂ ನಿಮಗೆ ಕಾಲ ಪ್ರತಿಕೂಲ ಆದ್ರೆ ನಾನು ಹೇಳಿಲ್ಲ,
ಅದಿಲ್ಲ ಇದಿಲ್ಲ ಅಂತ ಎಲ್ಲಿಯಾದ್ರೂ ಕೈ ಕೊಟ್ಟು ಬಿಟ್ರೆ ಪಟಪಾಯಿಗಳು ನಾವೇನು ಸಾಯೋದು. ಹಾಗಿದ್ರೆ ಈಗ ನಿಂಗೆ ನಂಬಿಕೆ ಬಂತಲ್ಲ. ಖಂಡಿತ ಅದು ಏನು ದೇವಾನುದೇವತೆಗಳೇ ಒಪ್ಪಿಕೊಂಡಿದ್ದಾರೆ, ಸುಮವೃಷ್ಟಿ ಸುರಿಸಿದ್ದಾರೆ. ಇದು ಸಾಕ್ಷಿ. ಸಾಕ್ಷಿ. ನೀವು ಯಾವ ಕಾರಣಕ್ಕೂ ನೀವು ಅಂತಲ್ಲ ಯಾರು ತಪ್ಪು ಹಾಗೆ ನಾನಾಡಿದ ಮಾತಿಗೆ ಆ ದೇವತೆಗಳ ಸಾಕ್ಷಿ. ದೇವತೆಗಳು ಸೂರ್ಯಚಂದ್ರರು ಹೌದು, ಭೂಮಿ ಎಲ್ಲರ ಮೇಲೆ ಆಣೆ ಹಾಕಿ ಹೇಳಿದಿರಲ್ಲ. ಹಾಗಾದ್ರಿಂದ ನಿಮಗೆ ಯಾವ ಕಾರಣಕ್ಕೂ ಇನ್ನು ತಪ್ಪು ಆಗಿಲ್ಲ. ಪ್ರಾಣ ಹೋಗುವ ಸ್ಥಿತಿ ಬಂದ್ರು ಈ ಮಾತಿಗೆ ತಪ್ಪು ಆಗಿಲ್ಲ. ಇಲ್ಲ, ಪೂರ್ಣ ವಿಶ್ವಾಸ ಬಂತ. ಯಾಕೆ ನೀವು ತಪ್ಪಿದ್ರೆ ನಾಳೆ ಅವರಲ್ಲಿ ನನಗೆ ಕೇಳಬಹುದು. ಸಾಕ್ಷಿ ಇದ್ದಾರಲ್ಲ ಅವರು. ಸಾಕ್ಷಿಗೆ ನಿಂತಹ ಅವರ ಖ್ಯಾತಿ ಖ್ಯಾತಿ ಬಂದಿದೆ. ಹೌದೌದು. ನಾನು ಕೇಳದಿದ್ರು ನಾನು ನಾಳೆ ಚಟ್ಟಕ್ಕೇರಿ ಹೋದ್ರು ನಾಡಿನ ಜನತೆ ಕೇಳಿಸಿತು. ದಾಸರಾಜನಿಗೆ ಬೇಕಾಗಿ ದಾಸರಾಜನ ಮಗಳನ್ನು ತನ್ನ ಮಗನಿಗೆ ಅಪ್ಪನಿಗೆ ಮದುವೆ ಮಾಡಿಸುವುದಕ್ಕೆ ಬೇಕಾಗಿ ದೇವವೃತ್ತ ಇಂಥ ಪ್ರತಿಜ್ಞೆ ಮಾಡಿ ಭೀಷ್ಮನೆಂಬಂತ ಹೆಸರು ಗಳಿಸಿದ್ದಾನೆ. ನಾಳೆ ನಾಡಿನ ಜನರು ಹೇಳಿ ಯಾರು ನಿಮ್ಗೆ ತಪ್ಪಿದ್ರೆ ಭೀಷ್ಮ ಪ್ರತಿಜ್ಞೆ ಆಡಿದಂತೆ ನಡೆದಿದ್ದಾರೆ ಎನ್ನುವಾಗ ಆಗ್ಬೇಕು. ಈಗ ಪೂರ್ಣ ವಿಶ್ವಾಸ ಬಂದ. ಹಾಗಿದ್ರೆ ಕಳುಹಿಸಿಕೊಡೋದಕ್ಕೆ ಒಪ್ಪಿಕೊಂಡೆ ಅಲ್ಲ. ಆಗ ಅಪ್ಪಯ್ಯ ನನ್ನ ಕೊನೆ ಇಳಿಯಿತು ಹೇಗಾದ್ರು. ಇದು ಮಗ ಅಪ್ಪ ಈಗ ನನ್ನನ್ನು ಕಳಿಸಿಕೊಡುವಂತ ಹೌದು ಏರ್ಪಾಡಿನಲ್ಲಿ ನೀವಿದ್ದೀರಿ. ಆದ್ರೆ ನಾನು ಆಲೋಚನೆ ಮಾಡ್ತಾ ಇದ್ದೇನೆ, ಏನು ಯಾವ ವ್ಯಕ್ತಿ ಆಗಲಿ ಏರಿ ಬಂದ ಏಣಿಯನ್ನು ಮರೆಬಾರ್ದಂತೆ. ಹೌದು ನಿಮ್ಮ ಜೀವನವೆನ್ನುವುದು ಗಂಧದ ಕೊರಡಿನಂತೆ ಆಗಿ ಹೋಗಿದೆ. ಯಾವಾಗಲೂ ನೀವು ತೇಯುತ್ತಾ ಗಂಧವ ಹಾಗೆ ಅಲ್ವೇ ನಾನು ತೇದು ಸಕಲರಿಗೂ ಪರಿಮಳವನ್ನು ಕೊಟ್ಟಿರುವಂತೆ ನಿಮ್ಮ ಜೀವನವನ್ನು ನನಗಾಗಿ ಮುಡಿಪಾಗಿಟ್ಟವರು ನೀವು. ನಿಮಗೆ ಎಷ್ಟೇ ಕಷ್ಟವಾದರೂ ಕೂಡ ನನ್ನನ್ನು ಸುಖ ಸಂತೋಷದಲ್ಲಿ ಸಾಕಿ ಸಲಹಿದ್ದೀರಿ. ನಿಮ್ಮ ಕಾಯಕದಲ್ಲಿ ಮುನ್ನಡೆಸಿರುವಂತಹ ಸಮಯದಲ್ಲಿ ನೀವು ಹೇಳಿದಂತ ಮಾತನ್ನು ಆವಾಗ ನಾನು ಬಾಲ್ಯವಾಗಿ ಹೇಳಿಕೊಂಡೆ. ಈಗ ಅರ್ಥವಾಗುತ್ತಾ ಇದೆ. ಮಗಳ ಏಳಿಗೆಗಾಗಿ ಈ ರೀತಿಯಾದ ಮಾತನ್ನು ಮಗಳಲ್ಲಿ ಹೇಳಿದ್ದೀರಿ ಎಂಬುದಾಗಿ ನಾನು ಆಲೋಚನೆ ಮಾಡುವುದು. ನಾನು ನಿಮಗೆ ಮಗಳಾಗಿ ಬಂದದ್ದು ನನ್ನ ಪಾಲಿನ ಭಾಗ್ಯ ಅಂತ ಭಾವಿಸಿಕೊಳ್ತೇನೆ. ಯಾಕೆ ಗೊತ್ತೇ, ಒಂದು ರಾಜನಿಗೂ ಅಥವಾ ಇನ್ಯಾರಿಗೂ ನಾನು ಸಿಗುತ್ತಿದ್ದರೆ ನಾನು ಏನಾಗ್ತಿದ್ದೆ, ಒಂದು ರಾಜನಿಗೆ ರಾಣಿ ಆಗ್ತಿದ್ದೆ ಅಥವಾ ಬೇರೆ ಏನಾದ್ರೂ ಆಗ್ತಿದ್ದೆ. ಈಗ ಹಾಗಲ್ಲ ನೋಡಿ, ಚಕ್ರವರ್ತಿಯ ಕೈ ಹಿಡಿಯುವಂತಹ ಯೋಗ ಭಾಗ್ಯ ನನ್ನ ಪಾಲಿಗೆ ಲಭಿಸಿದೆ. ಇದು ನನ್ನ ಪಾಲಿನ ಭಾಗ್ಯವೇ ಸರಿ. ಅಪ್ಪ ನಿಮ್ಮೊಟ್ಟಿಗೆ ಇರುವಂತಹ ಸಮಯದಲ್ಲಿ ಈ ನನ್ನ ಚಿಕ್ಕ ಬಾಯಿಂದ ಏನಾದರೂ ಕೆಟ್ಟ ನುಡಿಗಳು ಅಥವಾ ಅರಿಯದೆ ಏನಾದರೂ ತಪ್ಪು ಮಾತನಾಡಿದ್ದರೆ ನನ್ನನ್ನು ಕ್ಷಮಿಸಬೇಕೆಂಬುದಾಗಿ ಕಾದಂಬರಿಯಲ್ಲಿ ಕರ್ಮ ಏಳು ಹಾಗೇನಾದ್ರೂ ನಿನ್ನಲ್ಲಿ ತಪ್ಪು ಹುಡುಕುತ್ತಿದ್ರೆ ನಾನು ಈಗೆಲ್ಲ ನಿನ್ನನ್ನು ಬೆಳೆಸಲಿಕ್ಕಿತ್ತು, ಇಷ್ಟು ಕಷ್ಟಪಡ್ಲಿಕ್ಕಿತ್ತು, ಇಂತಹ ನಿರ್ಧಾರದವರೆಗೆ ನಾನು ಬರಬೇಕಾಗಿತ್ತು. ಗೊತ್ತಾಯ್ತಲ್ಲ ಮಗ, ನಾನೊಬ್ಬ ಬೆಸ್ತ ಆಗ್ಲಿಕ್ಕೆ ಏನೋ ನಮ್ಮ ಕುಲವೃತ್ತಿ ಮೀನು ಹಿಡಿದು ಮಾರಾಟ ಮಾಡಿ ಸುಮ್ಮನೆ ಒಂದು ಗೇಣು ಹೊಟ್ಟೆ ಹೊರೆದುಕೊಂಡು ಸುಮ್ಮನೆ ನಾಳೆ ಮಣ್ಣಾಗಿ ಹೋಗ್ಬೇಕಾಗಿತ್ತು. ಆದ್ರೆ ಈಗ ಹಾಗಲ್ಲ. ಒಬ್ಬ ಬಡ ಬೆಸ್ತ ತನ್ನ ನಿಷ್ಠೆಯಿಂದ ತನ್ನ ಸಾಧನೆಯಿಂದ ಸಾಕು ಮಗಳನ್ನು ಚಕ್ರವರ್ತಿಗೆ ಕೊಟ್ಟು ಮದುವೆ ಮಾಡಿದ ಅಂತ ನಾಳೆ ಒಂದು ಇತಿಹಾಸದಲ್ಲಿ ಬರೀತಾರೆ. ಗೊತ್ತಾಯ್ತಾ? ನನಗೆ ಸಂತೋಷ ಉಂಟು, ನನ್ನ ಜನ್ಮ ಸಾರ್ಥಕ ಆಯ್ತು. ಬುದ್ಧಿ ದಾಸರಾಜ ನನ್ನ ಸಾಕು ಮಗಳು ಹಾಗೆ ಸತ್ಯವತಿ. ಇನ್ನು ಮುಂದಕ್ಕೆ ನಿಮ್ಮ ಅಪ್ಪ ಇವಳ ಕೈ ಹಿಡಿದು ಇವಳ ಸರ್ವಸ್ವವನ್ನೂ ನೋಡಿಕೊಂಡು ಬರುವವರು. ಈಗ ಇಲ್ಲೇ ನಿಮ್ಮ ಕೈಗೆ ಒಪ್ಪಿಸ್ತೇನೆ. ಸರಿ, ನನ್ನ ಮಗಳನ್ನು ನಾನು ನಿಮಗೆ ಒಪ್ಪಿಸುವುದಲ್ಲ, ಹೊಟ್ಟೆಯೊಳಗಿನ ಕರುಳನ್ನೇ ತೆಗೆದು ನಿಮ್ಮ ದಾಸರಾಜ ದುಃಖಿಸಬೇಡ. ನೀನು ನಿನ್ನ ಮಗಳನ್ನ ನನ್ನ ಜೊತೆ ಕಳುಹಿಸುವುದಲ್ಲ, ಪರಮ ಪಾವನೆಯಾದಂತಹ ನನ್ನ ತಾಯಿ ಗಂಗಾದೇವಿ ನನ್ನ ತಾಯಿಗೆ ಸಮಾನಳಾಗಿ ಈ ಮಾತೆ ನನ್ನ ತಾಯಿ ಎನ್ನುವ ಹಾಗೆ ಇವಳನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ನಮಗೆ ಹೋಗುವುದ ಕಪ್ಪಣೆ ಅಲ್ವೋ? ಹಾಗಿದ್ರೆ ಮುಂದುವರಿತೇನೆ. ಯಾಕೆ ಈ ರೀತಿ ದುಃಖದತ್ತರಾಗಿದ್ದೀರಾ? ನೀವು ಯಾವ ನಿರೀಕ್ಷೆಯಲ್ಲಿದ್ದೀರೋ ಅದೇ ರೀತಿ ನೀವು ಬಯಸಿದ ನನ್ನ ಮಾತೆಯಾದಂತಹ ಮಾತೆ ಸ್ವರೂಪಳಾದಂತಹ ಸತ್ಯವತಿಯನ್ನ ಕರ್ಕೊಂಡು ಬಂದಿದ್ದೇನೆ ನಾನು. ಮಗನೇ ಗಂಧವಾರೈ ಭೀಷ್ಮಾದ್ರಿ ಜಗದಿ ಗಂಧವಾರೈ ಭೀಷ್ಮ ಜಗದಿ ಹೋಲಿಯ ಜನಿ ಅಪ ಪ್ರತಿಯುಗ
ದಾಶರಾಜನಾಡಿದಂತಹ ಮಾತುಗಳಿಗೆ ಪ್ರತಿಯೂ ನುಡಿಯು ನನ್ನಲ್ಲಿ ಇಲ್ಲದೇ ಇದ್ದುದರಿಂದ ಮುಖವನ್ನು ಕೆಳಗಿಟ್ಟುಕೊಂಡು ಬಂದವನು ನಾನು. ಸರಿ, ಇದನ್ನೆಂತೂ ಸಾಧಿಸಿದೆ ಮಗ. ಅವನಾಡಿದಂತಹ ನಿಬಂಧನೆಗಳು ಅದೆಂತೂ ಪೂರೈಕೆಗೊಂಡವು. ಅವನಾಗಿಯೇ ಈಕೆಯನ್ನು ಒಪ್ಪಿಸಿದನು ಅಥವಾ ನೀನೇನಾದರೂ ಬೇರೊಂದು ಪ್ರಯತ್ನವನ್ನು ಮಾಡಿದೆಯೋ? ಏನಾಯ್ತು ಮಗ? ಜನಕ ನೇರವಾಗಿ ದಾಶರಾಜನ ಬಳಿಗೆ ಹೋದೆ. ಅವನಾಡಿದ ಕೆಲವು ಬಂಧನೆಗಳಿಗೆ ನಿಬಂಧನೆಯನ್ನು ಒಡ್ಡಿ ಪ್ರತಿಜ್ಞೆಯನ್ನ ಮಾಡಿದವ ನಾನು. ಪ್ರತಿಜ್ಞೆಯನ್ನು? ಹೌದು, ಪ್ರತಿಜ್ಞಾ ಪೂರಕವಾಗಿಯೇ ಈಕೆಯನ್ನ ಕರೆ ತಂದಿದ್ದೇನೆ. ಬೇರೇನು ಅಲ್ಲ. ಇನ್ನು ಮುಂದಕ್ಕೆ ಯಾವ ಕಾರಣಕ್ಕೂ ಈ ಗಜಪುರದ ಪಟ್ಟವನ್ನು ಏರುವುದಿಲ್ಲ. ಅಷ್ಟೇ ಅಲ್ಲ, ಪ್ರಪಂಚದಲ್ಲಿರುವಂತಹ ಸರ್ವ ನಾರಿಯರು ನನಗೆ ತಾಯಿ ಸಮಾನರು ಎನ್ನುವ ಹಾಗೆ ಪ್ರತಿಜ್ಞೆಯನ್ನಾಡಿಯೇ ಕರ್ಕೊಂಡು ಬಂದಿದ್ದೇನೆ. ಅಷ್ಟೇ ಅಲ್ಲ, ಆ ಬಳಿಕ ದೇವತೆಗಳೆಲ್ಲ ನನ್ನನ್ನು ಒಪ್ಪಿಕೊಂಡು ಭೀಷ್ಮ 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 ಎನ್ನುವ ಹಾಗೆ ಅರಸಿದ್ದಾರೆ. ಭೀಷ್ಮ ಪ್ರತಿಜ್ಞೆಯನ್ನ ದೇವತೆಗಳೇ ಒಪ್ಪಿಕೊಂಡ ಕಾರಣದಿಂದಲಾಗಿಯೇ ನೇರವಾಗಿ ಸತ್ಯವತಿಯನ್ನ ಇಲ್ಲಿಯವರೆಗೆ ಕರ್ಕೊಂಡು ಬಂದವ ನಾನು. ಮಗನೇ, ಅಪ್ಪಯ್ಯ, ಅಪ್ಪನ ಸುಖಕ್ಕೋಸ್ಕರವಾಗಿ ಔದಾರ್ಯದಿಂದ ಹೃದಯವನ್ನು ಬಿಚ್ಚಿ ನಡೆದಂತಹ ನಿನ್ನ ನಡೆ ಅತುಲ್ಯವಾದುದು, ಅನಿರ್ವಚನೀಯವಾದುದು. ಸರಿ, ಈ ರೀತಿಯದನ್ನು ಈ ಪೂರ್ವದಲ್ಲಿ ಕೇಳಿದುದಿಲ್ಲ, ಕಂಡುದಿಲ್ಲ. ಭಲೆ ಮಗನೇ, ಭಲೆ ಭಲೆ. ನನ್ನ ಇಷ್ಟಾರ್ಥವನ್ನು ಈಡೇರಿಸಬೇಕು ಎನ್ನುವಂತ ಏಕೈಕ ಉದ್ದೇಶದಿಂದ ನೀನೀ ಕಾಲದಲ್ಲಿ ಭೀಷ್ಮನೆನ್ನುವ ನೆಗಳತೆಯನ್ನು ಹೊಂದಿದುದು ಒಂದೊಮ್ಮೆಗೆ ನನಗೆ ಸಂತೋಷವೇ. ಆದರೂ ಅಪಯಶಸ್ಸಿನ ಈಟಿಯ ಇರಿತ ನಾನು ಅನುಭವಿಸಬೇಕಾಗಿದೆ ಮಗನೇ. ಯಾಕೆ ಅಪ್ಪಯ್ಯ ಇಂತಹ ದುಃಖ ನಿಮ್ಮಲ್ಲಿ? ನನ್ನ ಸುಖಕ್ಕೋಸ್ಕರವಾಗಿ ನಿನ್ನ ಬಾಳಿನ ಸಕಲ ಸುಖವನ್ನು ಕಸಿದುಕೊಂಡು ಬಿಟ್ಟೆ ಎನ್ನುವಂತಹ ಅಪರಾಧಿಕ ಪ್ರಜ್ಞೆ ನನ್ನನ್ನು ಬಾಧಿಸುತ್ತಾ ಇದೆ ಮಗ. ಅದಲ್ಲದೆ ಇನ್ನೂ ಒಂದು ಸಂಶಯ ಉಂಟು. ಏನು ಸಂಶಯ? ಈಕೆಯನ್ನೇನೋ ನಾನು ವಿವಾಹವಾಗುತ್ತೇನೆ. ಭವಿತವ್ಯದಲ್ಲಿ ನಾನು ಎಣಿಸಿದಂತೆ ಆಶಿಸಿದಂತೆ ಇವಳಲ್ಲಿ ಎಲ್ಲಿಯಾದರೂ ಪುತ್ರನನ್ನು ಪಡೆಯುವಲ್ಲಿ ನಾನು ನತದೃಷ್ಟನಾದರೆ, ಯಶಸ್ವಿಯಾಗದಿದ್ದರೆ ನಿನ್ನ ಬಾಳ್ವೆಯನ್ನು ಕೆಡಿಸಿದಂತಾಯಿತು. ನನ್ನ ಮನೋರಥವು ಈಡೇರದಂತಾಯಿತು. ತಪ್ಪಾಗಿ ಹೋಯಿತು. ತಾದ ಚಿಂತೆಯ ತೊರೆದು ಸರಿಯ ಹನಿಗಳ ತರಿದು ಸಂದೇಹ ಮಾತೆಯಲ್ಲಿ ತಪ್ಪುಗಳನ್ನು ಮಗನೇ, ಮುಂದೆ ಈ ಗಜಪುರಕ್ಕೆ ಯಾರು ಒಡೆಯ, ಯಾರು ಯುವರಾಜ ಎನ್ನುವ ಹಾಗೆ ದುಃಖದಪ್ತರಾಗಿದ್ದೀರಾ. ಹೌದು, ಬಂದಿರುವಂತಹ ಸತ್ಯವತಿ ದೇವಿಯಲ್ಲಿ ಇನ್ನೇನು ನಾನು ಪುತ್ರವನ್ನು ಪಡೆಯುವಲ್ಲಿ ಹಿಂದುಳಿತೇನೆ ಎನ್ನುವ ಹಾಗೆ ದುಃಖ. ಯಶಸ್ಸು ಪ್ರಾಪ್ತಿಸಿದರೆ ರಾಜ ಅರಾಜಕವಾಗುತ್ತದೆ. ದುಃಖಿಸಬೇಡಿ. ಸತ್ಯವತಿ ದೇವಿಯನ್ನ ವರಿಸಿದ ಬಳಿಕ ಅವರಿಂದಲೇ ನೀವು ಪುತ್ರರನ್ನ ಸಂತಾನವನ್ನ ಪಡೆಯುವವರಿದ್ದೀರ. ಅವನೇ ಮುಂದಿನ ಈ ಗಜಪುರದ ಅರಸನಾಗಿ ಸತ್ಕೀರ್ತಿಯಲ್ಲಿ ಆಳ್ವಿಕೆಯನ್ನ ಮಾಡುವುದಕ್ಕಿದ್ದಾನೆ. ಇದುವೇ ನಾನಾಡುವ ಮಾತು. ಧರ್ಮ ಬುದ್ಧಿಗೆ ಸುರರು ನೀಡಿದ ಶಕ್ತಿಯಿಂದಲೇ ವರವ ನೀವೇನು ಮೋದಿ ಮಗನೇ, ಜನಕ ಪಿತೃಭಕ್ತಿಗೆ ಪ್ರತಿಸ್ವರೂಪ ಗತಕಾಲದಲ್ಲಿ ಸಂದು ಹೋದಂತಹ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಇಂದು ಅದೇ ಪಥದಲ್ಲಿ ಮುಂದುವರಿದು ಅಭಿನವ ರಾಮನಾಗಿ ಬಿಟ್ಟೆ ಮಗ. ಅಭಿನವ ರಾಮನಾಗಿ ಬಿಟ್ಟೆ. ನಿನ್ನದಾದಂತಹ ಈ ಧರ್ಮ ಬುದ್ಧಿ ನಿನಗೆ ಯಶಸ್ಸನ್ನು ಸತ್ಕೀರ್ತಿಯನ್ನು ಕೊಟ್ಟುದು ಮಾತ್ರವಲ್ಲದೆ ಶಶಿಕುಲವು ದಿಗಂತಗಳಲ್ಲಿ ತನ್ನ ಕೀರ್ತಿಯ ಪ್ರಭೆಯನ್ನು ವ್ಯಾಪಿಸಿ ಬಿಟ್ಟಿತು ಎಂದು ಹೇಳಿದರು ಅತಿಶಯವಲ್ಲ. ನಿನ್ನ ಔದಾರ್ಯಕ್ಕೆ ನಾನೇನನ್ನು ಕೊಟ್ಟರು, ನಾನೆಷ್ಟನ್ನು ಕೊಟ್ಟರು
ಅದು ಕಡಿಮೆಯೇ ಆದೀತು ಮಗ. ಆದರೂ ಒಂದುಂಟು. ಏನು? ಇಷ್ಟರವರೆಗೆ ಅನಂತ ಭಾಷೆ ಆಗಿದ್ದುಕೊಂಡು ಸತ್ಯಧರ್ಮ ಸದಾಚಾರಗಳಲ್ಲಿ ಇದ್ದುದರಿಂದ ದೇವತೆಗಳೇ ಸಂತೋಷದಿಂದ ಒಲಿದು ಒಂದು ಅನುಗ್ರಹವನ್ನು ಮಾಡುವಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಆದ್ದರಿಂದ ಆ ಶಕ್ತಿಯ ನೆಲೆಯಲ್ಲಿ ನಿನಗೆ ನಾನೊಂದು ಅನುಗ್ರಹವನ್ನು ಮಾಡುತ್ತಾ ಇದ್ದೇನೆ. ಏನದು ಜನಕ? ಮಗನೇ, ಭವಿತವ್ಯದಲ್ಲಿ ನೀನು ಇಚ್ಛಾಮರಣಿಯಾಗು. ಸರಿ. ನೀನು ಎಣಿಸಿದಾಗ ಮಾತ್ರ ಮೃತ್ಯುವು ನಿನ್ನನ್ನು ಮುಟ್ಟಲು ಸಾಧ್ಯ, ಅನ್ಯತ್ರ ಸಾಧ್ಯವಿಲ್ಲ ಎನ್ನುವುದು ಸತ್ಯ ಸತ್ಯ ಸತ್ಯ. ಸರಿ ಜನಕ, ನೀವಾಡಿದಂತೆ ಇಚ್ಛಾಮರಣಿಯಾಗಿ ನಾನು ಜೀವಿಸ್ತೇನೆ. ಅಷ್ಟೇ ಅಲ್ಲ, ಯಾವ ಕಾಲಕ್ಕೂ ನೀವು ದುಃಖಿಸಬೇಡಿ. ಈ ಗಜಪುರಕ್ಕೆ ಒಬ್ಬ ವೀರೋಚಿತವಾದಂತಹ ಒಬ್ಬ ಶ್ರೇಷ್ಠ ಯುವರಾಜ ಬರುವವರೆಗೆ ಇದು ಹರಾಜಕತೆಯಿಂದ ನಡೆಯದಾಗೆ ನಾನು ನೋಡಿಕೊಳ್ತೇನೆ. ಸಾಧು ಮಗ, ಅರಾಜಕತೆಯಿಂದ ಬರುವ ಹಾಗೆ ಮಾತ್ರವಲ್ಲ, ಸರಿಯಾದಂತಹ ಒಬ್ಬ ಅರಸನು ಅರಸತ್ತಿಗೆ ಪ್ರಾಪ್ತವಾಗುವವರೆಗೆ ನಮ್ಮ ಸಾಮ್ರಾಜ್ಯದ ಭಾರವನ್ನು ನೀನು ಆಧರಿಸಿ ಹಿಡಿಯಬೇಕು. ಅಧಿಕಾರವನ್ನು ಜೋಪಾಸನವಾಗಿ ಜಾಗ್ರತೆಯಿಂದ ಕಾಪಿಟ್ಟುಕೊಂಡು ಬರಬೇಕು. ಈ ಹೊಣೆಗಾರಿಕೆಯನ್ನು ನಿನಗೆ ಒಪ್ಪಿಸುತ್ತಾ ಇದ್ದೀನಿ. ಬಹಳ ಶ್ರಮಪಟ್ಟಿದ್ದಿ, ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೋ, ಬೇಕಾದ ಬೆಳೆಸಿಕೊಳ್ಳುತ್ತೇನೆ. ನಿನ್ನ ಆಜ್ಞೆಯನ್ನು ಸದಾ ಪಾಲಿಸುತ್ತೇನೆ. ಹೌದು ಸತ್ಯವತಿ, ಅಪ್ಪನ ಆಶ್ರಯದಲ್ಲಿದ್ದಂತಹ ನೀನು ಅವನ ಅನುಮತಿಯನ್ನು ಪಡೆದು ಇಲ್ಲಿಗೆ ಬಂದಿರುವಾಗ ನಿನ್ನನ್ನು ಆರ್ಥಿಕವಾಗಿ ಪತ್ನಿಯಾಗಿ ಸ್ವೀಕರಿಸಿಕೊಳ್ಳುವುದಕ್ಕೆ ಸಿದ್ಧನಿದ್ದೇನೆ. ಆದ್ದರಿಂದ ಸಮಾಜವು, ಶಾಸ್ತ್ರವು, ಧರ್ಮವು ಒಪ್ಪಿಕೊಳ್ಳುವ ರೀತಿಯಲ್ಲಿ ಶಾಸ್ತ್ರೋಕ್ತವಾಗಿ ನಿನ್ನನ್ನು ವಿವಾಹವಾಗಲಿದ್ದೆ. ಆ ಮೂಲಕವಾಗಿ ಒಂದು ರೀತಿಯಲ್ಲಿ ಖಿನ್ನನಾಗಿದ್ದಂತಹ ನಾನು ಮತ್ತೊಮ್ಮೆ ದಾಂಪತ್ಯ ಜೀವನದಲ್ಲಿ ಸುಖ, ಸಂತೋಷ, ಶಾಂತಿ, ನೆಮ್ಮದಿಯಿಂದ ಮುಂದುವರಿಯುವುದಕ್ಕಾಗಿ ನನ್ನ ಮನೆಯ ಮಹಾಲಕ್ಷ್ಮಿಯಾಗಿ ನೀನು ಬರಬೇಕು. ಬಾ.